ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಂತ ನನಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ನ್ಯಾಷನಲ್ ಹೈವೇಸ್ ಕೇಳ್ತಾ ಹೋಗ್ತಾರೆ, ಇಂಪಾರ್ಟೆಂಟ್ ಚಾಪ್ಟರ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ದಾವ್ದು ಕೇಳ್ತಾರ ಅಂತ. ಫಸ್ಟ್ ಥಿಂಗ್ ನೋಡಿ, ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಚಾಪ್ಟರ್ ಇಂದ ಬರುತ್ತೆ. LBS ಸೆಷನ್, ಈ ಮಾಡೆಲ್ ಪೇಪರ್ ಮತ್ತೆ ಈ PYQs ಇದರಿಂದಲೇ ಕ್ವಶನ್ಸ್. ಪ್ರಿಪರೇಟರಿ ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಯಾವ ರೀತಿ ಸರ್ ಓದೋದು? ನನಗೆ ತುಂಬಾ ಕಷ್ಟ ಆಗ್ತಿದೆ ಸರ್, ಓದ್ಲಿಕ್ಕೆ ಗೊತ್ತಾಗ್ತಿಲ್ಲ, ನಾನು ಇನ್ನೂ ಸರಿಯಾಗಿ ಸಿಲೆಬಸ್ ಅನ್ನೇ ಕವರ್ ಮಾಡಿಲ್ಲ ಸರ್. ಯಾವ ರೀತಿ ಸರ್, ನಾನು ಈಗ ಓದಿದ್ರು ಚೆನ್ನಾಗಿ ಒಳ್ಳೆ ಸ್ಕೋರ್ ಅನ್ನ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ಮಾಡ್ಬೋದಾ? ಈ ರೀತಿ ಡೌಟ್ ನಿಮ್ಗೂ ಇದೆಯಲ್ವಾ? ಯಾವ್ದು ಸರ್ ಇಂಪಾರ್ಟೆಂಟ್ ಕ್ವಶನ್ಸ್, ಯಾವ ಚಾಪ್ಟರ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಯಾವ ಚಾಪ್ಟರ್ ಓದ್ಬೇಕು ಸರ್? ಸೊ ಈ ರೀತಿ ಎಲ್ಲ ನಿಮ್ಗೆ ಏನ್ ಡೌಟ್ ಇರುತ್ತಲ್ವಾ? ಹಾಗಾದ್ರೆ ಏನು ಕೂಡ ಟೆನ್ಷನ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರ್ ಆಗಿ ಯಾವ ರೀತಿ ಓದ್ಬೇಕು, ಏನ್ ಮಾಡ್ಬೇಕು, ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕಂತ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ನಾನು ಹೇಳಿದ್ದನ್ನ ನೀವೇನಾದ್ರು ಫಾಲೋ ಮಾಡಿದ್ರೆ, ಸುಮ್ಮನೆ ವಿಡಿಯೋ ನೋಡೋದಲ್ಲ, ವಿಡಿಯೋ ನೋಡಿದ್ರೆ ಅಥವಾ ಕೇಳಿದ್ರೆ ಯೂಸ್ ಆಗಲ್ಲ. ನಾನು ಹೇಳಿದ ಕೊಡ್ತಕ್ಕಂಥ ಒಂದು ಪ್ಲಾನ್ಗಳನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ನೀವು ಏನು ನಿಮ್ಮ ಒಂದು ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ಒಳ್ಳೆ ಸ್ಕೋರ್ ಅನ್ನ ಮಾಡೇ ಮಾಡ್ತೀರಾ. ಓಕೆ, ರೆಡಿ ಇದ್ದೀರಲ್ವಾ? ಅದಕ್ಕೂ ಮುಂಚೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರಲಿ ಟಾರ್ಗೆಟ್ ಅಕ್ಸೆಪ್ಟೆಡ್ ಅಥವಾ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ. ನೀವು ರೆಡಿ ಇದ್ರೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಸ್ ಅಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಆದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಲೇ ಹಾಕಿ ಚಾಲೆಂಜ್ ಅಕ್ಸೆಪ್ಟೆಡ್ ಅಥವಾ ಟಾರ್ಗೆಟ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ತಾ ಹೋಗಿ. ಸೊ ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ನೋಡಿ, ನೀವು ಹೇಳ್ತಾ ಹೋಗ್ತೀನಿ, ನೀವು ನಿಮ್ಮ ಪ್ರಿಪ್ರೇಷನ್ ನ ಯಾವುದೇ ಸ್ಟೇಜ್ ಅಲ್ಲಾದ್ರೂ ಇರಿ, ನೀವು ಸಿಲೆಬಸ್ ಅನ್ನ ತುಂಬಾ ಚೆನ್ನಾಗಿ ಕವರ್ ಮಾಡಿ. ಸರ್ ನನಗೆ ತುಂಬಾ ಕಾನ್ಫಿಡೆನ್ಸ್ ಇದೆ ಸರ್, 70+ ಒಂದು 60+ ಸ್ಕೋರ್ ಮಾಡ್ತೀನಿ ಅನ್ನೋರಾದ್ರೂ ಆಗಿರ್ಬೋದು. ಅಥವಾ ಇಲ್ಲ ಸರ್, ನಾನೊಂದು 40-50% ಕವರ್ ಮಾಡಿದ್ದೀನಿ, ಅರ್ಧ ಸಿಲೆಬಸ್ ಕವರ್ ಮಾಡಿದ್ದೀನಿ ಅನ್ನೋರು. ಅಥವಾ ಇಲ್ಲ ಸರ್, ನಾನು ಇನ್ನೂ ಅಷ್ಟು ಓದಿಲ್ಲ, ನಾನು ಈಗ ಸ್ಟಾರ್ಟ್ ಮಾಡ್ಬೇಕು ಸರ್, ಯಾವ ರೀತಿ ಸರ್ ಒಳ್ಳೆ ಸ್ಕೋರ್ ಮಾಡೋದು? ಈ ರೀತಿ ನೀವು ಯಾವ ಕೆಟಗರಿಯಾರು ಸೇರಿದ್ರಾದ್ರೂ ಆಗಿರಿ, ಡೋಂಟ್ ವರಿ, ಈ ವಿಡಿಯೋನ ನೋಡ್ತಾ ಹೋಗಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಸೊ ಅದಕ್ಕೂ ಮುಂಚೆ ಇನ್ನೊಂದೇನಪ್ಪ ಅಂತಂದ್ರೆ ನೋಡಿ, ನಾವು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೊಡ್ತಾ ಇದೀವಿ. ಸೋಷಿಯಲ್ ಸೈನ್ಸ್ ಅಲ್ಲೂ ನಾನಂತೂ ಆಲ್ರೆಡಿ ಕೊಟ್ಟಿದ್ದೀನಿ. ಓಕೆ, ಮುಂದಕ್ಕೂ ಕೂಡ ಕೊಡ್ತಾ ಹೋಗ್ತೀನಿ. ಸೊ ನೀವೇನ್ ಮಾಡ್ಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ಮತ್ತೆ ಶಾರ್ಟ್ ನೋಟ್ಸ್ ನಿಮಗೆಲ್ಲ ಬೇಕು ಅಂತಂದ್ರೆ ಆ ಚಿಕ್ಕ ಇನ್ಫಾರ್ಮೇಶನ್ಗಳು, ಎಕ್ಸಾಮ್ಗೆ ಹೆಲ್ಪ್ ಆಗ್ತಕ್ಕಂಥ ಇನ್ಫಾರ್ಮೇಶನ್ಗಳು ನಿಮ್ಗೆ ಬೇಕಲ್ವಾ? ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಯೂಟ್ಯೂಬ್ ಚಾನಲ್ ಬಯೋದಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ ಕಣ್ರಪ್ಪ, ವಾಟ್ಸಪ್ ಚಾನಲ್ದು. ಓಕೆ, ಅದಕ್ಕೆ ಮಸ್ಟ್ ಅಂಡ್ ಶುಡ್ ನೀವು ಜಾಯ್ನ್ ಆಗ್ಲೇಬೇಕು. ಈಗಲೇ ಮಾಡಿ, ಈಗಲೇ ಜಾಯ್ನ್ ಆಗ್ಬೇಕು ನೀವು. ಇಲ್ಲ ಅಂತಂದ್ರೆ ನಿಮಗೆ ಕಷ್ಟ ಆಗುತ್ತೆ, ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಸಿಗೋದಿಲ್ಲ, ನೋಟ್ಸ್ ಸಿಗೋದಿಲ್ಲ, ಆ ರೀತಿ ಆಗ್ತಾ ಹೋಗುತ್ತೆ. ಓಕೆ, ಈಗಲೇನೆ ಜಾಯ್ನ್ ಆಗ್ತಾ ಹೋಗಿ, ಯಾವ ಕಾರಣಕ್ಕೂ ಮಿಸ್ ಮಾಡಬೇಡಿ. ಓಕೆ, ಸ್ಟಾರ್ಟ್ ಮಾಡೋಣ ಅಲ್ವಾ? ಸೊ ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡ್ತಾ ಹೋಗೋಣ ಯಾವ ರೀತಿ ಒಳ್ಳೆ ಸ್ಕೋರ್ ಅನ್ನ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ ತಗೊಳ್ಳೋದಂತ. ಅದಕ್ಕೂ ಮುಂಚೆ ಹೇಳ್ತಾ ಇದ್ದೀನಿ ನೋಡಿ, ಪ್ರಿಪರೇಟರಿ ಎಕ್ಸಾಮ್ಸ್ ಅಂದ್ರೆ ಏನು, ಏನ್ ಹೇಳಿ ನೋಡುವ. ಪ್ರಿಪರೇಟರಿ ಎಕ್ಸಾಮ್ಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನೋಡಿ, ಪ್ರಿಪರೇಷನ್ ಮಾಡೋದು, ನಿಮ್ಮ ಫೈನಲ್ ಎಕ್ಸಾಮ್ಸ್ ಏನಿದೆಯಲ್ವಾ, ಆ ಫೈನಲ್ ಎಕ್ಸಾಮ್ಸ್ಗೆ ನಿಮ್ಮನ್ನ ಪ್ರಿಪೇರ್ ಮಾಡೋದು. ಹಾಗಾಗಿ ನೆಗ್ಲಿಜೆನ್ಸಿ ಮಾಡಬೇಡಿ. ಓಕೆ, ಬಿ ಸೀರಿಯಸ್. ನೀವು ಏನು ಇಲ್ಲಿಂದ ಏನ್ ಕಲಿತಾ ಹೋಗ್ತೀರಲ್ವಾ, ಅದು ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಇದೊಂದು ರೀತಿ ಪ್ರಾಕ್ಟೀಸ್ ರೀತಿ. ಓಕೆ, ನೆಗ್ಲೆಕ್ಟ್ ಮಾಡಬೇಡಿ, ಸೀರಿಯಸ್ ಆಗಿ ತಗೊಳ್ತಾ ಹೋಗಿ. ಫಸ್ಟ್ ಥಿಂಗ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ನೋಡಿ, ಪೂರ್ತಿ ವಿಡಿಯೋ ನೋಡಿ, ಯಾವ ಕಾರಣಕ್ಕೂ ಅರ್ಧಂಬರ್ಧ ನೋಡಬೇಡಿ. ಆಮೇಲೆ ಪೂರ್ತಿ ವಿಡಿಯೋನ ನೋಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಸೊ ನಿಮ್ಮ ಫ್ರೆಂಡ್ಸ್ಗೂ ಒಳ್ಳೆ ಸ್ಕೋರ್ ಬರ್ಬೇಕಲ್ವಾ, ದಯವಿಟ್ಟು ಅವರಿಗೂ ಶೇರ್ ಮಾಡ್ತಾ ಹೋಗಿ. ಸೊ ಫಸ್ಟ್ ಪಾಯಿಂಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೋಡಿ, ಮೋಸ್ಟ್ ವೆಯ್ಟೇಜ್ ಚಾಪ್ಟರ್ಸ್ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ. ನೀವು ಡೋಂಟ್ ವರಿ, ಯಾವ ತಲೆ ಕೆಡಿಸ್ಕೋಬೇಡಿ, ನಾನು ನಿಮಗೆ ಕೊಟ್ಟಿದ್ದೀನಿ 5 4 3 2 1 ಯಾವ ಚಾಪ್ಟರ್ ಇಂದ ಬರುತ್ತೆ ಅಕಾರ್ಡಿಂಗ್ ಟು ನಿಮ್ಮ ಬ್ಲೂ ಪ್ರಿಂಟ್ ಎಲ್ಲದನ್ನು ಕೊಟ್ಟಿದ್ದೀನಿ ಕಣ್ರಪ್ಪ. ಓಕೆ, ಫಸ್ಟ್ ನೀವೇನ್ ಮಾಡ್ತೀರಾ, ಮೋಸ್ಟ್ ವೆಯ್ಟೇಜ್ ಚಾಪ್ಟರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಯಾವ ಚಾಪ್ಟರ್ ಇಂದ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಓಕೆ, ಅದರಲ್ಲಿ ಮೊದಲನೇದು ಯಾವ್ದಪ್ಪ ಅಂತಂದ್ರೆ 5 ಮಾರ್ಕ್ಸ್ ಚಾಪ್ಟರ್ಸ್ ಯಾವ್ದು ಅಂತ ನೋಡ್ತಾ ಹೋಗೋಣ. ಓಕೆ, 5 ಮಾರ್ಕ್ಸ್ ಚಾಪ್ಟರ್ಸ್ ಯಾವ್ದು ಅಂತ ಫಸ್ಟ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. 5 ಮಾರ್ಕ್ಸ್ ಅಂತಂದ್ರೆ ಯಾವ ಕ್ವಶನ್ಸ್ ಬರುತ್ತೆ ಹೇಳಿ, ಯಾವ ಕ್ವಶನ್ಸ್ ಬರುತ್ತೆ 5 ಮಾರ್ಕ್ಸ್ ಅಂತಂದ್ರೆ? ಕಮೆಂಟ್ ಸೆಕ್ಷನ್ ಅಲ್ಲಿ ಗೊತ್ತಿದೆಯಲ್ವಾ ನಿಮಗೆ, ತಿಳಿಸ್ತೀರಾ? ಆಲ್ರೆಡಿ ಗೊತ್ತಿದೆ ನಿಮಗೆ ಅಲ್ವಾ, ಕ್ಲಾಸಲ್ಲೂ ನಾವು ಸಾಲ್ವ್ ಮಾಡಿದ್ದೀವಿ. ಯಾವ್ದು ಹೇಳಿ, ಮ್ಯಾಪ್ ಬೇಸ್ಡ್ ಕ್ವಶನ್ಸ್. ಇದು 5 ಮಾರ್ಕ್ಸ್ ಕೇಳ್ತಾರೆ ಕಣ್ರಪ್ಪ. ಇದು ಹಾಗಾದ್ರೆ ಎಲ್ಲಿ ಬರುತ್ತೆ ಸರ್? ಇದು ಬರೋದೇ ಜಿಯೋಗ್ರಫಿಯಲ್ಲಿ. ಓಕೆ, ಜಿಯೋಗ್ರಫಿ, ಭೂಗೋಳ ಶಾಸ್ತ್ರದಲ್ಲೇ ಇದು ಬರ್ತಕ್ಕಂಥದ್ದು ಅಲ್ವಾ? ಸೊ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಚಾಪ್ಟರ್ ಇಂದ ಬರುತ್ತೆ ಅಂತ. ನಿಮಗೆ ಏನು ಭಾರತದ ಮ್ಯಾಪ್ ಅನ್ನು ಅವರೇ ಕೊಡ್ತಾರೆ, ಅದರಲ್ಲಿ ಕೆಲವೊಂದು ಪ್ಲೇಸ್ ಗಳನ್ನ ಕೊಡ್ತಾರಲ್ವಾ, ಒಂದು 7 ಪ್ಲೇಸಸ್ ಅನ್ನ ಕೊಡ್ಬೋದು. ಆದ್ರೆ ಒಂದು 5 ಮಾತ್ರ ನಿಮಗೆ ಗುರ್ತು ಮಾಡ್ಲಿಕ್ಕೆ ಕೊಡ್ಬೋದು ಕಣ್ರಪ್ಪ. ಯಾವ್ಯಾವ ಚಾಪ್ಟರ್ ಇಂದ ಬರುತ್ತಪ್ಪ ಅಂತಂದ್ರೆ ನೋಡಿ, ಇಂಡಿಯಾ ಜಿಯೋಗ್ರಫಿಕಲ್ ಪೊಸಿಷನ್ ಅಂಡ್ ಫಿಸಿಕಲ್ ಫೀಚರ್ಸ್ ಈ ಚಾಪ್ಟರ್ ಇಂದ ಬರುತ್ತೆ. ನಂತರ ಇಂಡಿಯಾ ವಾಟರ್ ರಿಸೋರ್ಸಸ್, ನಂತರ ಇಂಡಿಯಾ ಮಿನರಲ್ ಅಂಡ್ ಪವರ್ ರಿಸೋರ್ಸಸ್, ನಂತರ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್, ದೆನ್ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ದೆನ್ ಇಂಡಿಯಾ ನ್ಯಾಚುರಲ್ ಡಿಸಾಸ್ಟರ್ಸ್. ಇಷ್ಟು ಚಾಪ್ಟರ್ ಗಳಿಂದ ಏನ್ ಮಾಡ್ತಾರೆ, ಮ್ಯಾಪ್ಗೆ ಪ್ಲೇಸ್ ಅನ್ನ ಕೊಡ್ತಾರೆ. ಫಸ್ಟ್ ಚಾಪ್ಟರ್ ಜನರಲ್ ಆಗಿ ಏನ್ ಕೇಳ್ತಾರೆ ಹೇಳಿ, ಕರ್ಕಾಟಕ ಸಂಕ್ರಾಂತಿ ಗೊತ್ತಾ, ಇಂದಿರಾ ಪಾಯಿಂಟ್, ಇಂದಿರಾ ಕೋಲ್. ಓಕೆ, ಆಮೇಲೆ ಏನು ನೀಲಗಿರೀಸು, ಪಶ್ಚಿಮ ಘಟ್ಟಗಳು. ಸೊ ಈ ರೀತಿ ಎಲ್ಲ, ಆಮೇಲೆ 82.5 ಡಿಗ್ರಿ ಪೂರ್ವ ರೇಖಾಂಶ, ಇದೆಲ್ಲ ಗೊತ್ತಿದೆಯಲ್ವಾ? ಇದು ಫಸ್ಟ್ ಚಾಪ್ಟರ್ ಕೇಳಿದ್ರೆ
ವಾಟರ್ ರಿಸೋರ್ಸಸ್ ಅಲ್ಲಿ ಅವನು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಗಳು ಬರುತ್ತಲ್ವಾ, ಭಾಕ್ರಾ ನಂಗಲು, ದಾಮೋದರ್, ಆಮೇಲೆ ಕೋಸಿ, ತುಂಗಭದ್ರಾ, ಕೃಷ್ಣ ಮೇಲ್ದಂಡೆ ಇವನ್ನ ಕೇಳ್ತಾರೆ. ದೆನ್ ಮಿನರಲ್ ಅಂಡ್ ಪವರ್ ರಿಸೋರ್ಸಸ್ ಚಾಪ್ಟರ್ ಏನ್ ಕೇಳ್ತಾರೆ, ಆ ಏನು ಆ ನಿಕ್ಷೇಪಗಳು, ಅಸ್ಸಾಂನ ದಿಗ್ಬಾಯ್ ಆಗಿರ್ಬೋದು ಅಥವಾ ಬಾಂಬೆ ಹೈ ಆಗಿರ್ಬೋದು, ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾರೆ. ಸೊ ದೆನ್ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ನ್ಯಾಷನಲ್ ಹೈವೇಸ್ ಕೇಳ್ತಾ ಹೋಗ್ತಾರೆ. ಇಂಪಾರ್ಟೆಂಟ್ ಚಾಪ್ಟರ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ದಾವ್ದು ಕೇಳ್ತಾರ ಅಂತ ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ. ದೆನ್ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಓಕೆ, ಭಾರತದ ಮೇಜರ್ ಇಂಡಸ್ಟ್ರೀಸ್ಗಳಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ಗಳು ಎಲ್ಲೆಲ್ಲಿ ಸ್ಥಾಪನೆ ಆಗಿದೆ ಅದನ್ನು ಕೇಳ್ತಾರೆ. ದೆನ್ ನ್ಯಾಚುರಲ್ ಡಿಸಾಸ್ಟರ್ಸ್ ಅಲ್ಲಿ ಯಾವ್ಯಾವ ಪ್ಲೇಸ್ಗಳು ತುಂಬಾ ತುತ್ತಾಗ್ತವೆ, ಏನು ಆ ಒಂದು ನೈಸರ್ಗಿಕ ವಿಕೋಪಗಳಿಗೆ ಅನ್ನೋದನ್ನ ಕೇಳ್ತಾ ಹೋಗ್ತಾರೆ ಕಣ್ರಪ್ಪ. ಓಕೆ, ಸೊ ಇದಿಷ್ಟು ಕೂಡ ನೀವು ಏನಪ್ಪಾ ಅಂದ್ರೆ ಆ ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ಚೆಕ್ ಮಾಡ್ಬೋದು. ಓಕೆ, ಒನ್ ಶಾರ್ಟ್ ಲೆಕ್ಚರ್ ಅಲ್ಲಿ ಚೆಕ್ ಮಾಡ್ಬೋದು. ಆಮೇಲೆ ಇನ್ನೂ ಕೂಡ ಬೇರೆ ಟಿಪ್ಸ್ ಇದೆ, ಅದನ್ನ ನಾನು ಫ್ಯೂಚರ್ ಮುಂದೆ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸೊ ಇದು ಕ್ಲಿಯರ್ ಆಯ್ತಲ್ವಾ? 5 ಮಾರ್ಕ್ ಕ್ವಶನ್ಸ್ ನಿಮಗೆ ಬರೋದು ಇದೇ ಚಾಪ್ಟರ್ ಇಂದ. ಡೋಂಟ್ ವರಿ, ಇಷ್ಟು ಚಾಪ್ಟರ್ ಬಗ್ಗೆ ಫೋಕಸ್ ಮಾಡಿ. 5 ಮಾರ್ಕ್ಸ್ ಅಂದ್ರೆ ಇಷ್ಟು ಚಾಪ್ಟರ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇದು ಬಿಟ್ಟು ಬೇರೆ ಯಾವ ಕಡೆ ಕೂಡ ಹೋಗ್ಲಿಕ್ಕೆ ಹೋಗ್ಬೇಡಿ. ಕ್ಲಿಯರ್ ಅಲ್ವಾ? ಟೋಟಲ್ 5 ಮಾರ್ಕ್ಸ್ ಕೇಳ್ತಾರೆ ಕಣ್ರಪ್ಪ. ಓಕೆ, ಸೊ ಕ್ಲಿಯರ್ ಆಯ್ತಲ್ವಾ? 5 ಮಾರ್ಕ್ಸ್. ಸೊ ದೆನ್ ಏನ್ ಮಾಡ್ತೀರಾ, ಇದಾದ್ಮೇಲೆ 4 ಮಾರ್ಕ್ಸ್ ಚಾಪ್ಟರ್ ಕಡೆ ಹೋಗೋಣ ನಾವು. 5 ಆಯ್ತು. 4 ಮಾರ್ಕ್ಸ್ ಚಾಪ್ಟರ್ ಕಡೆ ಹೋಗೋದಾದ್ರೆ ಯಾವ್ಯಾವ ಚಾಪ್ಟರ್ ಇಂದ 4 ಮಾರ್ಕ್ ಕ್ವಶನ್ಸ್ ಅನ್ನ ಕೇಳ್ತಾರಪ್ಪ ಅಂತ ಆದ್ರೆ, ಸೊ ನೋಡ್ತಾ ಹೋಗಿ. ಮೊದಲನೇದಾಗಿ ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ಒಡೆಯರ್ಸ್ ಆಫ್ ಮೈಸೂರು. ನೋಡಿ ಇದೇನು ಕೇಳ್ತಿದ್ದೀನಿ ಗೊತ್ತಾ, ಈ ಪ್ರಿಫರೆನ್ಸ್ ಅಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗಿ. ಸೊ ನೋಡಿ 4 ಮಾರ್ಕ್ಸ್ ಚಾಪ್ಟರ್ 4 ಮಾರ್ಕ್ಸ್ ಕ್ವಶನ್ಸ್ ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ, ನೋಡಿ ಆಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ಒಡೆಯರ್ಸ್ ಆಫ್ ಮೈಸೂರು ಇದರಿಂದ ಕೇಳ್ತಾರ. ದೆನ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ ಈ ಚಾಪ್ಟರ್ ಇಂದ ಬರುತ್ತೆ, ಬಟ್ ಇದು ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ನಾನು ಆ ಚಾಪ್ಟರ್ ಮುಂದೆ ಈ ತರ ಪಿಂಕ್ ಕಲರ್ ಅಲ್ಲಿ ಸಿ ಅಂತ ಎಲ್ಲ ಹಾಕಿದ್ದೀನಿ. ಇದೆಲ್ಲ ಏನಾಗಿರುತ್ತೆ ಇಲ್ಲಿ ಚಾಯ್ಸ್, ಆಯ್ಕೆ ಪ್ರಶ್ನೆಗಳಾಗಿರುತ್ತೆ. ಅಂತಂದ್ರೆ ನೀವು ಅದನ್ನ ಬರಿಬಹುದು ಅಥವಾ ಬೇರೆದನ್ನು ಕೂಡ ಬರಿಬಹುದು, ಬಟ್ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಕಂಡಪ್ಪ. ನಿಮ್ಗೆ ಯಾವ ಚಾಪ್ಟರ್ ಸುಲಭ ಇದೆಯೋ ಅದನ್ನ ನೀವು ಬರಿತಾ ಹೋಗಿ. ಓಕೆ, ದೆನ್ ದ ಫ್ರೀಡಮ್ ಸ್ಟ್ರಗಲ್ ಇಂದ ಕೇಳ್ತಾರೆ. ದೆನ್ ಚಾಲೆಂಜಸ್ ಆಫ್ ಇಂಡಿಯಾ ಅಂಡ್ ದೇರ್ ರೆಮಿಡೀಸ್ ಇದರಿಂದ ಕೇಳ್ತಾರೆ. ವರ್ಲ್ಡ್ ಆರ್ಗನೈಸೇಷನ್ಸ್, ಇಂಡಿಯಾ ಸಾಯ್ಸ್, ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಇಷ್ಟು ಚಾಪ್ಟರ್ ಗಳಿಂದ ನಿಮಗೆ 4 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಇಷ್ಟೇ ಚಾಪ್ಟರ್ ಇಂದ ಬರೋದು, ಬೇರೆ ಯಾವ್ದು ಓದಕ್ಕೆ ಹೋಗ್ಬೇಡಿ. 4 ಮಾರ್ಕ್ ಕ್ವಶನ್ಸ್ ಅಂದ್ರೆ ಇಷ್ಟೇ ನಿಮಗೆ ತಲೆಗೆ ಬರಬೇಕು ಫಸ್ಟ್. ಸೊ ಬೇರೆ ಎಲ್ಲೂ ಕೂಡ ಹೋಗ್ಲಿಕ್ಕೆ ಹೋಗ್ಬೇಡಿ. ಕ್ಲಿಯರ್ ಆಗಿದೆಯಲ್ವಾ? ಅದ್ರಲ್ಲಿ ಚಾಯ್ಸ್ ಕ್ವಶನ್ 3 ಚಾಯ್ಸ್ ಕ್ವಶನ್ ಬರುತ್ತೆ ಕಣ್ರಪ್ಪ. ಯಾವ ಚಾಪ್ಟರ್ ಇಂದ ಅನ್ನೋದು ಅದನ್ನು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಸೊ ಕ್ಲಿಯರ್ ಆಗಿದೆಯಲ್ವಾ? ಟೋಟಲ್ 16 ಮಾರ್ಕ್ಸ್ ಬರುತ್ತೆ. ಓಕೆ, 4 ಮಾರ್ಕ್ ಕ್ವಶನ್ಸ್ ಎಷ್ಟು 4 ನೀವು ಬರಿಬೇಕಾಗುತ್ತೆ. ಓಕೆ, 4 ಕ್ವಶನ್ಸ್ ಇರುತ್ತೆ ಅದರಲ್ಲಿ. ಓಕೆ, ಟೋಟಲ್ 4 ಇರಲ್ಲ, ಟೋಟಲ್ ಜಾಸ್ತಿ ಕ್ವಶನ್ಸ್ ಇರುತ್ತೆ, ಬಟ್ ನೀವು 4 ಬರಿಬೇಕು. ಟೋಟಲ್ 16 ಮಾರ್ಕ್ಸ್ ಬರುತ್ತೆ. 14 ಮಾರ್ಕ್ಸ್ 4 ಮಾರ್ಕ್ ಚಾಪ್ಟರ್ಸ್ ಗಳಿಂದ. ಓಕೆ, ಕ್ಲಿಯರ್. ದೆನ್ 3 ಮಾರ್ಕ್ಸ್ ಚಾಪ್ಟರ್ಸ್, 3 ಮಾರ್ಕ್ಸ್ ಚಾಪ್ಟರ್ಸ್ ಯಾವ ಚಾಪ್ಟರ್ ಇಂದ ಬರುತ್ತೆ ಸರ್? ಸಾರಿ, 3 ಮಾರ್ಕ್ ಕ್ವಶನ್ಸ್ ಯಾವ್ಯಾವ ಚಾಪ್ಟರ್ ಇಂದ ಕೇಳ್ತಾರೆ ಸರ್ ಅಂತ ಆದ್ರೆ, ನೋಡಿ ಚಾಪ್ಟರ್ ಲಿಸ್ಟ್ ಕೊಟ್ಟಿದ್ದೀನಿ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ದ ಇಂಪ್ಯಾಕ್ಟ್ ಆಫ್ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಇದ್ರಲ್ಲಿ ಚಾಯ್ಸ್ ಇರುತ್ತೆ. ದೆನ್ ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್ ಮೂವ್ಮೆಂಟ್ಸ್, ದೆನ್ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂಡ್ ಗ್ಲೋಬಲ್ ಚಾಲೆಂಜಸ್, ದೆನ್ ವರ್ಕ್ ಅಂಡ್ ಎಕನಾಮಿಕ್ ಲೈಫ್, ಇಂಡಿಯನ್ ಫಾರೆಸ್ಟ್ ರಿಸೋರ್ಸಸ್, ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಶನ್ ಇದು ಚಾಯ್ಸ್ ಇರುತ್ತೆ ಕಂಡ್ರಪ್ಪ ಈ ಚಾಪ್ಟರ್ ಇಂದ. ದೆನ್ ಇಂಡಿಯನ್ ನ್ಯಾಚುರಲ್ ಡಿಸಾಸ್ಟರ್ಸ್, ರೂರಲ್ ಡೆವಲಪ್ಮೆಂಟ್, ಪಬ್ಲಿಕ್ ಫೈನಾನ್ಸ್ ಅಂಡ್ ಬಜೆಟ್ ಇಲ್ಲಿ ಚಾಯ್ಸ್ ಇರುತ್ತೆ ಈ ಚಾಪ್ಟರ್ ಅಲ್ಲಿ. ದೆನ್ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮತ್ತೆ ಏನೋ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಬರೋ ಕ್ವಶನ್ಗೆ ಚಾಯ್ಸ್ ಇರುತ್ತೆ. ಓಕೆ, ಸೊ ಟೋಟಲ್ ನಿಮಗೆ 9 ಕ್ವಶನ್ ನೀವು ಅಟೆಂಪ್ಟ್ ಮಾಡಬೇಕು, ಬಟ್ ಕ್ವಶನ್ಸ್ 9 ಇರಲ್ಲ, ಕ್ವಶನ್ಸ್ ಜಾಸ್ತಿ ಇರುತ್ತೆ. ಸೊ ಇಷ್ಟು ನೋಡಿ 1 2 3 4 ಅಂತಂದ್ರೆ ನಿಮಗೆ 13 ಕ್ವಶನ್ಸ್ ಕೊಡ್ತಾರೆ ಟೋಟಲ್ 3 ಮಾರ್ಕ್ಸ್ಗೆ, ಬಟ್ ನೀವು 4 ಬರೀಬೇಕು. ಆ ಯಾವ್ದು ರಿಮೈನಿಂಗ್ 4 ಚಾಯ್ಸ್ ಇರುತ್ತೆ ಅನ್ನೋದು ಇಲ್ಲಿ ಪಿಂಕ್ ಕಲರ್ ಸಿ ಅಂತ ಕೊಟ್ಟಿದ್ದೀನಲ್ವಾ ಈ ಚಾಪ್ಟರ್ ಇಂದ. ಟೋಟಲ್ ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಸರ್? ಟೋಟಲ್ 27 ಮಾರ್ಕ್ಸ್ಗೆ ಬರುತ್ತೆ ಕಣ್ರಪ್ಪ. ಓಕೆ, ಸೊ ಕ್ಲಿಯರ್. ನೋಡಿ ಹೈಯೆಸ್ಟ್ 9 ಕ್ವಶನ್ 3 9 27 ಮಾರ್ಕ್ಸಿಗೆ ಬರುತ್ತೆ. ಕ್ಲಿಯರ್ ಇದೆ ಅಲ್ವಾ? 3 ಮಾರ್ಕ್ಸ್ ಇಂದು ಯಾವ್ಯಾವ ಚಾಪ್ಟರ್ ಅಂತ. ಸೊ ದೆನ್ 2 ಮಾರ್ಕ್ ಚಾಪ್ಟರ್ಸ್ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ನೋಡಿ ಯಾವ್ಯಾವ ಒಂದು ಚಾಪ್ಟರ್ ಇಂದ ಬರುತ್ತಪ್ಪ ಕ್ವಶನ್ಸ್ 2 ಮಾರ್ಕ್ ಕ್ವಶನ್ಸ್ ಅಂತಂದ್ರೆ, ದ ಎಕ್ಸ್ಟೆನ್ಷನ್ ಆಫ್ ಬ್ರಿಟಿಷ್ ರೂಲ್, ದೆನ್ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಇಂಟ್ರೊಡಕ್ಷನ್, ದೆನ್ ವರ್ಲ್ಡ್ ಆರ್ಗನೈಸೇಷನ್. ಓಕೆ, ವರ್ಲ್ಡ್ ಆರ್ಗನೈಸೇಷನ್ ಅಲ್ಲಿ ಚಾಯ್ಸ್ ಇರುತ್ತೆ. ದೆನ್ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಇಲ್ಲೂ ಕೂಡ ಚಾಯ್ಸ್ ಇರುತ್ತೆ. ದೆನ್ ಸೋಷಿಯಲ್ ಚಾಲೆಂಜಸ್, ದೆನ್ ಇಂಡಿಯಾ ವಾಟರ್ ರಿಸೋರ್ಸಸ್, ದೆನ್ ಇಂಡಿಯಾ ಲ್ಯಾಂಡ್ ಯೂಸ್ ಅಂಡ್ ಅಗ್ರಿಕಲ್ಚರ್, ದೆನ್ ಎಕಾನಮಿ ಅಂಡ್ ಗವರ್ನಮೆಂಟ್, ದೆನ್ ಕನ್ಸ್ಯೂಮರ್ ಎಜುಕೇಶನ್ ಅಂಡ್ ಪ್ರೊಟೆಕ್ಷನ್. ಇಷ್ಟು ಚಾಪ್ಟರ್ ಗಳಿಂದ 2 ಮಾರ್ಕ್ ಕ್ವಶನ್ಸ್ ನಿಮಗೆ ಬರುತ್ತೆ ಬ್ಲೂ ಪ್ರಿಂಟ್ ಪ್ರಕಾರ. ಬೇರೆ ಎಲ್ಲೂ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಟೋಟಲ್ ನಿಮಗೆ ಎಷ್ಟು ಕ್ವಶನ್ಸ್ ಇರುತ್ತೆ ಗೊತ್ತಾ? 8 ಕ್ವಶನ್ಸ್ ಇರುತ್ತೆ. 8 ಕ್ವಶನ್ಸ್ ಅಂದ್ರೆ 2 ಮಾರ್ಕ್ಸ್ ಟೋಟಲ್. ಸೊ ಅಂದ್ರೆ ಟೋಟಲ್ ಕ್ವಶನ್ಸ್ ನಿಮಗೆ 10 ಇರುತ್ತೆ, 2 ಚಾಯ್ಸ್ ಇರುತ್ತಲ್ವಾ, ಬಟ್ ನೀವು ಬರೀಬೇಕಾಗಿರೋದು 8 ಅಷ್ಟೇ. ಟೋಟಲ್ 16 ಮಾರ್ಕ್ಸಿಗೆ ಬರುತ್ತೆ ಕಣ್ರಪ್ಪ. ಕ್ಲಿಯರ್ ಆಯ್ತಲ್ವಾ? ಚಾಪ್ಟರ್ ನೋಡ್ತಾ ಇದ್ದೀರಲ್ವಾ? ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ, ನಿಮಗೆ ಕಷ್ಟ ಆಗ್ಬಾರ್ದು ಅಂತ. ಈ PDF ಬೇಕಲ್ವಾ ನಿಮಗೆ? ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಬೇಕು.
ಮಿಸ್ ಮಾಡಕ್ ಹೋಗ್ಬೇಡಿ. ಓಕೆ, PDF ಬೇಕು ತಾನೇ, ಇದು ಇಷ್ಟು ಚೆನ್ನಾಗಿ ಕೊಟ್ಟಿದ್ದೀನಿ ನಿಮಗೆ ಯೂಸ್ ಆಗೋದು ಅಲ್ವಾ. ಸೊ ನಂತರ 1 ಮಾರ್ಕ್ಸ್ ಚಾಪ್ಟರ್ ಬಗ್ಗೆ ನೋಡ್ತಾ ಹೋಗೋಣ ಕಣ್ರಪ್ಪ. 1 ಮಾರ್ಕ್ ಚಾಪ್ಟರ್, 1 ಮಾರ್ಕ್ ಅಂತಂದ್ರೆ ಯಾವ್ದು ಹೇಳಿ, MCQ ಪ್ಲಸ್ ಯಾವುದು 1 ವರ್ಡ್ ಆನ್ಸರ್ ಯಾವ್ದ್ರಿಂದ ಕೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಥಿಂಗ್ ನೋಡಿ, ದ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಈ ಚಾಪ್ಟರ್ ಇಂದ ಬರುತ್ತೆ. ದೆನ್ ಅಪೋಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ಒಡೆಯರ್ಸ್ ಆಫ್ ಮೈಸೂರ್. ದೆನ್ ವರ್ಡ್ ವಾರ್ಸ್ ಅಂಡ್ ಇಂಡಿಯಾಸ್ ರೋಲ್, ವರ್ಲ್ಡ್ ಆರ್ಗನೈಸೇಷನ್, social stratification, then collective behavior and protest, then India soil seasons, then India transport and communication, then India major industries, then rural development, then public finance and budget, then bank transaction ಮತ್ತೆ ಎಂಟರ್ಪ್ರಿನರ್ಶಿಪ್. ಓಕೆ, ಇಷ್ಟಿಂದ ಬರುತ್ತೆ. ಸೊ ಕ್ಲಿಯರ್ ಇರಲಿ. ಈ 1 ಮಾರ್ಕ್ಸ್ MCQ ಮತ್ತೆ 1 ವರ್ಡ್ ಆನ್ಸರ್ ಬರುತ್ತಲ್ವಾ, ಇಲ್ಲಿ ನಿಮಗೆ ಚಾಯ್ಸ್ ಇರೋದಿಲ್ಲ. ನೀವು ಮಸ್ಟ್ ಅಂಡ್ ಶುಡ್ 16 ಕ್ವಶನ್ಸ್ ಇರುತ್ತೆ, ಎರಡೂ ಸೇರಿಸಿ MCQ ಪ್ಲಸ್ 1 ವರ್ಡ್ 16 ಕ್ವಶನ್ಸ್ ಇರುತ್ತೆ. ನೋಡಿ ಮಾರ್ಕ್ಸ್ ಎಷ್ಟು, 16 ಮಾರ್ಕ್ಸ್. ಕ್ಲಿಯರ್, 16 ಕ್ವಶನ್ಸ್ 16 ಮಾರ್ಕ್ಸ್ ಕಂಡ್ರಪ್ಪ. ಸೊ ಕ್ಲಿಯರ್ ಆಗಿದೆಯಲ್ವಾ. ಇದು ಫಸ್ಟ್ ಸ್ಟೆಪ್. ನಿಮಗೆ ಯಾವ ಚಾಪ್ಟರ್ ಬೇಕೋ, ಓಕೆ, ಸೊ ಇದನ್ನು ನಾನು ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ ಯಾವ ಚಾಪ್ಟರ್ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂತ. ಸೊ ನೀವೇನು ಮಾಡಬೇಕು, ನಿಮಗೆ ಯಾವ್ದು ಸುಲಭ ಅದನ್ನ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕಂಡಪ್ಪ. ನಿಮಗೆ ಯಾವ್ದು ದಿ ಬೆಸ್ಟ್ ಅನ್ಸುತ್ತೋ ಅದ್ರ ಪ್ರಕಾರ ಸ್ಟಡಿ ಮಾಡ್ತಾ ಹೋಗಿ. ಓಕೆ, ಸೊ ದೆನ್ ಇದಾಯ್ತು. ಈಗ ಫಸ್ಟ್ ಪಾಯಿಂಟ್ ಮೋಸ್ಟ್ ವೆಯ್ಟೆಡ್ ಚಾಪ್ಟರ್ಸ್ ಆದ್ಮೇಲೆ ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ ನೋಡಿ, ಡಿವೈಡ್ ಚಾಪ್ಟರ್ಸ್ ಇಂಟು ಈಸಿ, ಮೀಡಿಯಂ ಅಂಡ್ ಹಾರ್ಡ್. ನೋಡಿ ಇಲ್ಲಿ ಏನಾಗುತ್ತೆ, ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನಾನು ಹೇಳಿದ್ದೀನಿ, ಮಾರ್ಕ್ಸ್ ವೈಸ್ ಕೊಟ್ಟಿದ್ದೀನಿ. ಇಲ್ಲಿ ಸೆಕೆಂಡ್ ನಾನು ನಿಮಗೆ ಆಪ್ಷನ್ ನಿಮಗೆ ಕೊಡ್ತೀನಿ ನೋಡಿ, ಇಟ್ ಇಸ್ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್ ಅಂತ. ಯಾಕೆ ಹೇಳಿದ್ದೀನಪ್ಪ ಅಂತಂದ್ರೆ ಕೆಲವೊಬ್ಬರಿಗೆ ಏನಾಗುತ್ತೆ ಗೊತ್ತಾ, ಕೆಲವೊಬ್ಬರಿಗೆ ಹಿಸ್ಟ್ರಿ ತುಂಬಾ ಸುಲಭ ಆಗುತ್ತೆ, ಜಿಯೋಗ್ರಫಿ ಕಷ್ಟ ಆಗುತ್ತೆ. ಕೆಲವೊಬ್ಬರಿಗೆ ಜಿಯೋಗ್ರಫಿ ತುಂಬಾ ಸುಲಭ, ಎಕಾನಮಿ ಕಷ್ಟ. ಕೆಲವೊಬ್ಬರಿಗೆ ಎಕಾನಮಿಕ್ ಈಸಿ, ಬಿಸ್ನೆಸ್ ಸ್ಟಡೀಸ್ ಕಷ್ಟ. ಕೆಲವೊಬ್ಬರಿಗೆ ಬಿಸ್ನೆಸ್ ಸ್ಟಡೀಸ್ ಈಸಿ, ಪೊಲಿಟಿಕಲ್ ಸೈನ್ಸ್ ಕಷ್ಟ. ಇನ್ ಕೆಲವೊಬ್ಬರಿಗೆ ಪೊಲಿಟಿಕಲ್ ಸೈನ್ಸ್ ಈಸಿ, ಸೋಷಿಯಾಲಜಿ ಕಷ್ಟ. ಈ ರೀತಿ ಆಗುತ್ತಲ್ವಾ. ಹಾಗಾಗಿ ಇದನ್ನ ನಾನು ಕ್ಲಿಯರ್ ಆಗಿ ನೋಡಿ, ಇದನ್ನೇ ಓದಿ ಇದನ್ನೇ ಮಾಡಿ ಸ್ಟಡಿ ಮಾಡಿ ಅಂತ ನಾನು ಹೇಳಿಕ್ ಬರಲ್ಲ. ಹಾಗಾಗಿ ನಿಮ್ಮ ಒಂದು ಇಂಟ್ರೆಸ್ಟ್ ಪ್ರಕಾರ ನಿಮ್ಗೆ ಯಾವ್ದು ಸುಲಭ ಅನ್ಸುತ್ತೋ, ಈಗ ನಾನು ಏನು ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟನಲ್ವಾ, ಅದೇ ಚಾಪ್ಟರ್ಗಳನ್ನ ಒಂದು ಈಸಿ, ಓಕೆ, ಅಂದ್ರೆ ನಿಮ್ಗೆ ಯಾವ ಚಾಪ್ಟರ್ ಈಸಿನೋ ಫಸ್ಟ್ ಆ ಈಸಿ ಚಾಪ್ಟರ್ ಯಾವ್ದಿದೆ, ಓಕೆ, ಫಸ್ಟ್ ಈಸಿ ಅಂತ ಬರ್ಕೊಳ್ಳಿ. ಅದು ಯಾವ್ಯಾವ ಚಾಪ್ಟರ್ ಲಿಸ್ಟ್ ಮಾಡಿ, ಟೋಟಲ್ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ. ನಂತರ ಮೀಡಿಯಮ್ಮು, ನಂತರ ಹಾರ್ಡು ಚಾಪ್ಟರ್ನ ಈ ರೀತಿ ನೀವು ಏನ್ ಮಾಡ್ತಾ ಹೋಗಿ, ಲಿಸ್ಟ್ ಡೌನ್ ಮಾಡ್ತಾ ಹೋಗಿ. ಆ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಟೋಟಲ್ ನೋಡಿ. ಈಸಿ ಅಂತ ಎಷ್ಟು ಚಾಪ್ಟರ್ ತಗೊಂಡಿದ್ದೀರಲ್ವಾ, ಅದ್ರ ಲಾಸ್ಟ್ ಎಷ್ಟು ಮಾರ್ಕ್ಸ್ ಬರುತ್ತೆ ನೋಡಿ. ಮೀಡಿಯಂ ಚಾಪ್ಟರ್ ಇಂದ ಟೋಟಲ್ ಎಷ್ಟು, ಹಾರ್ಡ್ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್. ಓಕೆ, ಈ ರೀತಿ ನೀವು ಸ್ಟಡಿ ಮಾಡ್ತಾ ಹೋಗಿ ಕಣ್ರಪ್ಪ. ಓಕೆ, ಪ್ಲಾನ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಮಾರ್ಕ್ಸ್ ಬೇಕು, 40 ಬೇಕಾ, ಜಸ್ಟ್ 40 ಬಂದ್ರೆ ಸಾಕಾ, 50 ಬರಬೇಕಾ, 60ನಾ, 70 ಪ್ಲಸ್ಸಿನ, ಓಕೆ, 80ಗೆ 80 ತೆಗಿಬೇಕಾ, ಅದು ನಿಮ್ಮ ಪ್ರಿಫರೆನ್ಸ್ ಮೇಲೆ ಹೋಗುತ್ತೆ. ಸೊ ಈ ರೀತಿ ನೋಡ್ತಾ ಹೋಗಿ. ಅದರಲ್ಲಿ ಫಸ್ಟ್ ಏನ್ ಮಾಡ್ತೀರಾ, ಈಸಿ ಚಾಪ್ಟರ್ನ ಡಿಸ್ಕಷನ್ ಮಾಡಿ. ಅದ್ರ ಬಗ್ಗೆ ಏನು ಒನ್ ಶಾರ್ಟ್ ಲೆಕ್ಚರ್ ಆಗ್ಬೋದು, ಅಥವಾ LBA ಸೀರೀಸ್ ಆಗಿದೆ, ಮಾಡೆಲ್ ಪೇಪರ್ಸ್ ಆಗಿದೆ. ಓಕೆ, ಅಲ್ಲಿ ನೀವೇನ್ ಮಾಡ್ಬೋದು, ಅವುಗಳ ಬಗ್ಗೆ ಡಿಸ್ಕಷನ್ ಅಥವಾ ಅಂದ್ರೆ ಅದ್ರ ಬಗ್ಗೆ ಕಲಿತಾ ಹೋಗ್ಬೋದು. ಓಕೆ, ಈಸಿ ಚಾಪ್ಟರ್ ಈಸಿ ಆದ್ಮೇಲೆ ಮೀಡಿಯಂಗೆ ಹೋಗ್ಬೇಕು ನೀವು. ಓಕೆ, ಈಸಿನ ಯಾವ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಫಸ್ಟ್ ಈಸಿ ಆದ್ಮೇಲೆ ಮೀಡಿಯಂಗೆ ಹೋಗ್ಬೇಕು, ದೆನ್ ಹಾರ್ಡ್. ಈ ರೀತಿ ನೀವೇನ್ ಮಾಡ್ತಾ ಹೋಗಪ್ಪ ಅಂತಂದ್ರೆ ಏನು ಸ್ಟಡಿ ಮಾಡ್ತಾ ಹೋಗಿ. ಓಕೆ, ಸೊ ಕ್ಲಿಯರ್ ಇದೀರಲ್ವಾ, ರೆಡಿ ಇದೀರಲ್ವಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಬರಬೇಕು ಏನಂತ ಹೇಳಿ, ಟಾರ್ಗೆಟ್ ಅಕ್ಸೆಪ್ಟೆಡ್, ಚಾಲೆಂಜ್ ಅಕ್ಸೆಪ್ಟೆಡ್. ನೋಡೋಣ ಎಷ್ಟು ಜನ ರೆಡಿ ಇದ್ದೀರಾ ಅಂತ. ಸೊ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ರಿಸಲ್ಟ್ಗೆ. ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ ಏನ್ ರಿಸಲ್ಟ್ ಬರುತ್ತೆ ಅಂತ. ಸೊ ನೀವು ಅಷ್ಟೇ ರೆಡಿ ಇದ್ದೀರಲ್ವಾ. ಈಸಿ ಇದೆ ಕಣ್ರಿ, ಡೋಂಟ್ ವರಿ. ನಾನು ಹೇಳೋದನ್ನ ಫಾಲೋ ಮಾಡ್ತಾ ಹೋಗಿ. ನೀವು ಯಾವ ಸ್ಟೇಜಲ್ಲಿ ಆದ್ರೂ ಇರಿ, ತುಂಬಾ ಒಳ್ಳೆ ಮಾರ್ಕ್ಸ್ ತಗೋಬಹುದು. ಓಕೆ, ನೋ ಟೆನ್ಷನ್, ಆರಾಮಾಗಿರ್ಬೇಕು. ಸೊ ನಂತರ ಥರ್ಡ್ ಪಾಯಿಂಟ್ ಏನ್ ಗೊತ್ತಾ, ಮೂರನೇ ಪಾಯಿಂಟ್ ಅಲ್ಲಿ ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ, ಸೊ ನೋಡಿ, ವಾಚ್ LBA ಕ್ಲಾಸಸ್. ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ನಮ್ಮ ಚಾನಲ್ ಅಲ್ಲಿ. ಓಕೆ, PW ಕನ್ನಡ 8, 9, 10. ಈಗ ನೀವೇನು ವಿಡಿಯೋ ವಾಚ್ ಮಾಡ್ತಿದ್ದೀರಲ್ವಾ, ಇದೇ ಚಾನಲ್ ಅಲ್ಲಿ ನಾವು LBA ಸೀರೀಸ್ ಅನ್ನ ಮಾಡಿದ್ವಿ. ಪ್ರತಿ ಸಬ್ಜೆಕ್ಟ್ ಅಲ್ಲಿ ಮಾಡಿದ್ವಿ. ಈಗ ಒಂದು ಸೋಷಿಯಲ್ ಸೈನ್ಸ್ ಅಲ್ಲೂ ಕಂಪ್ಲೀಟ್ ಮಾಡಿದ್ವಿ. ಅಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ, ಮಾರ್ಕ್ಸ್ ವೈಸ್ ಮಾಡಿದೀವಿ ನಾವು. ಅದ್ರಲ್ಲಿ ನಿಮಗೆ ಸಿಂಪಲ್ ಟ್ರಿಕ್ಸ್ ಏನ್ ಗೊತ್ತಾ ನೋಡಿ, ಕಂಪ್ಲೀಟ್ ಎಂಟೈರ್ ಸೋಷಿಯಲ್ ಸೈನ್ಸ್ ಇನ್ 5 ಡೇಸ್ ಅಂತ ಬರುತ್ತೆ. ಯಾಕಪ್ಪ ಅಂತಂದ್ರೆ ನೋಡಿ, 5 ಡೇಸ್ ಅಲ್ಲಿ ಇಡೀ ಸೋಷಿಯಲ್ ಸೈನ್ಸ್ ನ ಯಾವ ರೀತಿ ಕವರ್ ಮಾಡೋದು ಸರ್. ನಾನು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ, ಈ LBA ಕ್ಲಾಸಸ್ ಅನ್ನ ಬ್ಲೂ ಪ್ರಿಂಟ್ ಬೇಸ್ಡ್ ಆಗಿ ಕೊಟ್ಟಿದ್ದೀನಿ. ಓಕೆ, ಏನ್ ಕೊಟ್ಟಿದ್ದೀನಿ, ಬ್ಲೂ ಪ್ರಿಂಟ್ ಬೇಸ್ಡ್ ಆಗಿ ಕೊಟ್ಟಿದ್ದೀನಿ ಕಣ್ರಪ್ಪ. ಓಕೆ, ಸೊ ಅಲ್ಲಿ 1 ಮಾರ್ಕ್ಸ್ ಕವರ್ ಮಾಡಿದ್ದೀನಿ, 2 ಮಾರ್ಕ್, 3, 4, 5 ಮಾರ್ಕ್ ಕವರ್ ಮಾಡಿದ್ದೀನಿ. ನೀವು ಏನ್ ಮಾಡಿ ಗೊತ್ತಾ, ನೀವು ಯಾರಾದ್ರೂ ಇರ್ತಿರಲ್ವಾ ಕೆಲವೊಬ್ರು, ಏನ್ ಹೇಳಿ ಸರ್, ನಾನು ಇನ್ನೂ ಸರಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿಲ್ಲ ಸರ್, ಓಕೆ, ನಾನು ಇನ್ನೂ ಒಂದು 30-20% ಅಷ್ಟೇ ಸಿಲೆಬಸ್ ಓದಿರೋ ಸರ್, ಬಹಳ ಕಷ್ಟ ಆಗ್ತಿದೆ ಸರ್, ಪ್ರಿಪರೇಟಿವ್ ಹೆಂಗ್ ಸರ್ ಓದೋದು, ಈ ರೀತಿ ಇರ್ತೀರಲ್ವಾ ನೀವು. ನೀವೇನ್ ಮಾಡಿ ಗೊತ್ತಾ, ಇವತ್ತಿಂದಲೇ ಈ ವಿಡಿಯೋ ನೋಡ್ತಾ ಇದ್ದೀರಲ್ವಾ ನೀವು, ಇವತ್ತಿಂದಲೇನೆ 5 ದಿನ ಕಣ್ರಿ, ಸಿಂಪಲ್ ಆಗಿ 5 ದಿನ ನೋಡಿ. ಡೇ 1 ಅಲ್ಲಿ ಏನ್ ಮಾಡಿ ಗೊತ್ತಾ, ನಮ್ಮ LBA ಕ್ಲಾಸಸ್ ಇದೆಯಲ್ವಾ, ಚಾನಲ್ ಅಲ್ಲಿ ಲೈವ್ ಸೆಕ್ಷನ್ಗೆ ಹೋಗಿ, ಅಥವಾ ಪ್ಲೇ ಲಿಸ್ಟ್ ಅಲ್ಲಿ ನಿಮಗೆ ಸಿಗುತ್ತೆ, ಅಲ್ಲಿ ಚೆಕ್ ಮಾಡಿ. ಓಕೆ, ಅಲ್ಲಿ ಆಗಿದೆ. ಫಸ್ಟ್ನೇ ದಿನ ಬರೀ 1 ಮಾರ್ಕ್ ಸೆಷನ್ ಮಾತ್ರ ನೋಡ್ತಾ ಹೋಗಿ. ಓಕೆ, ಫಸ್ಟ್ ದಿನ 1 ಮಾರ್ಕ್ ಮಾತ್ರ ಸಾಲ್ವ್ ಮಾಡಿ. ಓಕೆ,
ಸೊ ಇದೇನಾಯ್ತು, ಅಲ್ಲಿಗೆ 1 ಮಾರ್ಕ್ಸ್ ನಿಮ್ಗೆ ಕ್ಲಿಯರ್ ಆಗುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿದ್ದೀನಿ ನಾನು. ಅದೇನು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ ನಾನು ಈಗ ನಿಮಗೆ ಯಾವ್ಯಾವ ಚಾಪ್ಟರ್ ಇಂದ ಬರುತ್ತಂತ, ಆ ಚಾಪ್ಟರ್ ಪ್ರಕಾರನೇ ನಾನು ಕೊಟ್ಟಿರೋದು. ಓಕೆ, ಆ 1 ಮಾರ್ಕ್ಸ್ ನೋಡ್ತೀರಾ ಫಸ್ಟ್ ಡೇ. ಸೆಕೆಂಡ್ ಡೇ ಏನ್ ಮಾಡ್ತೀರಾ, 2 ಮಾರ್ಕ್ಸ್ ಕಡೆ ಹೋಗ್ತೀರಾ ನೀವು. ಓಕೆ, 2 ಮಾರ್ಕ್ಸ್ ಲೆಕ್ಚರ್ ಮಾತ್ರ ನೋಡ್ತೀರಾ LBA ಕ್ಲಾಸಸ್ ನ. ಅದಾದ್ಮೇಲೆ 3ನೇ ದಿನ 3 ಮಾರ್ಕ್ಸ್, 4ನೇ ದಿನ 4 ಮಾರ್ಕ್ಸ್, 5ನೇ ದಿನ 5 ಮಾರ್ಕ್ಸ್. ಮುಗಿತಲ್ವಾ? ಸಿಂಪಲ್, ದಿ ಬೆಸ್ಟ್. ಬ್ಲೂ ಪ್ರಿಂಟ್ ಪ್ರಕಾರ ಕೊಟ್ಟಿದ್ದೀನಿ, ಅದೇ ಬರೋದು ನಿಮಗೆ, ಅದೇ ರಿಪೀಟ್ ಆಗೋದು. ಯಾಕೆ ಟೆನ್ಷನ್? ಹಾ, ಸೊ ಮಾಡ್ತೀರಲ್ವಾ? ಸೊ ರೆಡಿ ಇದ್ದೀರಲ್ವಾ? 5 ಡೇಸ್ ಅಲ್ಲಿ ಸಿಂಪಲ್ ಆಗಿ ಇಷ್ಟು ದಿನ ಏನಾದರೂ ಆಗಿರಲಿ, ಸ್ಟಡಿ ಓದಿಲ್ಲ ಅಂದ್ರೆ ಪರವಾಗಿಲ್ಲ, ಇವಾಗ ಫಾಲೋ ಮಾಡಿ 100% ನೀವು ಏನಾಗ್ತೀರಾ, ಒಳ್ಳೆ ಸ್ಕೋರ್ ಗಳಿಸ್ತೀರಾ. ಓಕೆ, ದೆನ್ ಇದಾದ್ಮೇಲೆ 4th ಪಾಯಿಂಟ್ ಏನಿದೆಯಪ್ಪ ಅಂತಂದ್ರೆ ನೋಡಿ, ಸಾಲ್ವ್ ಮಾಡೆಲ್ ಪೇಪರ್ಸ್ ಅಂಡ್ PYQs. ನೋಡಿ, ಆಲ್ರೆಡಿ ಏನ್ ಮಾಡಿದೀವಪ್ಪ ಅಂದ್ರೆ ನಾವು ಇವನ್ ಮಾಡೆಲ್ ಪೇಪರ್ಸ್ ಅನ್ನು ಕೂಡ ಆಲ್ರೆಡಿ ಸಾಲ್ವ್ ಮಾಡಿದೀನಿ ಕಣ್ರಪ್ಪ. ಓಕೆ, ಮಾಡೆಲ್ ಪೇಪರ್ಸ್ ಅನ್ನು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಆಮೇಲೆ ನಿಮಗೆ ಕ್ಲಿಯರ್ ಇರಲಿ, ಆ LBA ಸೆಷನ್ ಅಂತ ಹೇಳಿದ್ನಲ್ವಾ, LBA ಸೆಷನ್, ಈ ಮಾಡೆಲ್ ಪೇಪರು ಮತ್ತೆ ಈ PYQs, ಇದರಿಂದಲೇ ಕ್ವಶನ್ಸ್ ತುಂಬಾ ಏನಾಗ್ತವೆ ಹೇಳಿ, ವಿಲ್ ಬಿ ರಿಪೀಟೆಡ್. ಓಕೆ, ಮಾಡೆಲ್ ಪೇಪರ್ಸ್ ಅಂಡ್ PYQs ಆಲ್ರೆಡಿ ಮಾಡಿದೀವಿ, ಚೆಕ್ ಮಾಡಿ. ಸೋಷಿಯಲ್ ಸೈನ್ಸ್ ನ 4 ಪೇಪರ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ಸೊ ಅದರಿಂದ ತುಂಬಾ ಕ್ವಶನ್ಸ್ಗಳು, ಮೋರ್ ದೆನ್ 50% ಆಫ್ ಕ್ವಶನ್ಸ್ ರಿಪೀಟ್ ಆಗುತ್ತೆ. ಕ್ಲಿಯರ್? ಹಾಗಾಗಿ ಅದನ್ನ ಏನ್ ಮಾಡ್ತೀವಿ, ಅದನ್ನು ಕೂಡ ನೀವು ವಾಚ್ ಮಾಡ್ತಾ ಹೋಗಿ. ಓಕೆ, ತುಂಬಾ ಸುಲಭ ಆಗುತ್ತೆ ಕಣ್ರಪ್ಪ ನಿಮಗೆ. ಆಲ್ರೆಡಿ ಚಾನಲ್ ಅಲ್ಲಿ ಚೆಕ್ ಮಾಡ್ಬೋದು ನೀವು, ಲೈವ್ ಸೆಕ್ಷನ್ ಅಲ್ಲಿ ಚೆಕ್ ಮಾಡ್ತಾ ಹೋಗಿ. ಓಕೆ, ಸೊ ಕ್ಲಿಯರ್, ಮಾಡೆಲ್ ಪೇಪರ್ಸ್ ಮಾಡಿದ್ವಿ, PYQs ನ ತರ್ತೀವಿ ಫ್ಯೂಚರ್ ಅಲ್ಲಿ. ಸೊ ದೆನ್ ಇದಾದ್ಮೇಲೆ ಸೊ ಲಾಸ್ಟ್ ಸ್ಟೆಪ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಇಷ್ಟೆಲ್ಲ ಆಯ್ತಾ, ಸ್ಟಡಿ ಮಾಡಿದ್ರ, ಬ್ಲೂ ಪ್ರಿಂಟ್ ಪ್ರಕಾರ ಆಯ್ತು ಸರ್, ಓದಿದೀವಿ, ಎಲ್ಲ ಆಯ್ತು. ಫೈನಲ್ ಆಗಿ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಪ್ರಾಕ್ಟೀಸ್ ಗುಡ್ ಆನ್ಸರ್ ರೈಟಿಂಗ್. ನೋಡಿ, ಆನ್ಸರ್ ರೈಟಿಂಗ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ನೀವು ಯಾವುದೇ ಬುಕ್ಸ್ ಓದಿ, ಯಾವುದೇ ವಿಡಿಯೋ ಕೇಳಿ, ಯಾವುದೇ ಕ್ಲಾಸಸ್ ಅನ್ನ ಕೇಳಿ, ನೀವೇನಾದ್ರೂ ಸರಿಯಾಗಿ ಆನ್ಸರ್ ಬರೀಲಿಲ್ಲ ಅಂತಂದ್ರೆ ಎಕ್ಸಾಮ್ ಅಲ್ಲಿ, ಅಂತಂದ್ರೆ ಆ ಎಕ್ಸಾಮ್ ಹಾಲೊಳಗೆ ಆ 3 hours 15 minutes ಡ್ಯೂರೇಷನ್ ಇರುತ್ತಲ್ವಾ, ಅಲ್ಲಿ ಕತೆ ಮುಗೀತು ನಿಮ್ದು ಅಷ್ಟೇನೆ. ಯಾಕೆ ಹೇಳಿ, ಯಾರು ಕೂಡ ನೀವು ಯಾವ ಬುಕ್ ಓದಿದಿರಂತ ಯಾರು ನೋಡಕ್ ಬರಲ್ಲ, ಎಲ್ಲಿ ಕ್ಲಾಸ್ ಕೇಳಿದಿರಂತ ಯಾರು ನೋಡಕ್ ಬರಲ್ಲ. ಮೇನ್ ನೋಡೋದೇನ್ ಗೊತ್ತಾ, ಹೇಗ್ ಬರ್ದಿದ್ದೀರಾ ನೀವಲ್ಲಿ, ಆ ಕ್ವಶನ್ಗೆ ಆ ಮಿನಿಮಮ್ ಎಷ್ಟು ಪಾಯಿಂಟ್ ಬೇಕೋ ಅಷ್ಟು ಬರ್ದಿದ್ದೀರಾ, ಆ ವ್ಯಾಲಿಡ್ ಪಾಯಿಂಟ್ಸ್ ನ ಬರ್ದಿದ್ದೀರಾ, ಅದಕ್ಕೊಂದು ಏನೋ ಪ್ಯಾಟರ್ನ್ ಇದೆ, ಪಾಯಿಂಟ್ ವೈಸ್ ಅಲ್ಲೇ ಬರೀಬೇಕು ಅಂತ, ಆ ರೀತಿ ಬರ್ದಿದ್ದೀರಾ ಅಂತ ಚೆಕ್ ಮಾಡ್ತಾರೆ. ಹಾಗಾಗಿ ಆನ್ಸರ್ ರೈಟಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಮತ್ತೆ ನಿಮಗೆ ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ, ನಿಮಗೆ ಆನ್ಸರ್ ರೈಟಿಂಗ್ ರಿಲೇಟೆಡ್ ವಿಡಿಯೋ ಬೇಕಂತಂದ್ರೆ ಕಮೆಂಟ್ ಅಲ್ಲಿ ಆನ್ಸರ್ಸ್ ಅಂತ ತಿಳಿಸಿ. ಓಕೆ, ಆಮೇಲೆ ನಿಮಗೆ ನೋಡಿ, ಕಮೆಂಟ್ ಸೆಕ್ಷನ್ ನಿಮಗೆ ಇದೆ, ನಿಮಗೆ ಯಾವ ರೀತಿ ವಿಡಿಯೋ ಬೇಕು, ಓಕೆ, ಅದನ್ನ ನೀವು ಕೇಳ್ತಾ ಹೋಗ್ಬೋದಪ್ಪ ಕಮೆಂಟ್ ಸೆಕ್ಷನ್ ಅಲ್ಲಿ. ನಿಮಗೆ ಪ್ರಿಪರೇಟರಿ ಎಕ್ಸಾಮ್ ಹತ್ರ ಬರ್ತಿದೆ, ಎಕ್ಸಾಮ್ ಏನ್ ಕಷ್ಟ ಆಗ್ತಿದೆ ಹೇಳಿ, ಸರ್ ನಮಗೆ ಈ ವಿಡಿಯೋ ಬೇಕು ಸರ್, ನಮಗೆ ಈ ಟಾಪಿಕ್ ವಿಡಿಯೋ ಬೇಕು, ಈ ರೀತಿ ವಿಡಿಯೋ ಬೇಕು, ಏನ್ ಬೇಕು ಕಮೆಂಟ್ ಸೆಕ್ಷನ್ ನಿಮ್ದೇ ಅಪ್ಪ, ಕೇಳ್ತಾ ಹೋಗಿ. ನಾವು ಅದಕ್ಕೆ ನಿಮಗೆ ಆ ಒಂದು ಸೊಲ್ಯೂಷನ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ನೋಡಿ, ಆನ್ಸರ್ ರೈಟಿಂಗ್ ಅಂತ ಬಂದಾಗ 1 ಮಾರ್ಕ್ಸ್ ಇರುತ್ತೆ, 1 ಮಾರ್ಕ್ಸ್ ಅಲ್ಲಿ MCQ ಮತ್ತೆ 1 ವರ್ಡ್ ಆನ್ಸರ್ ಬರುತ್ತಲ್ವಾ, ಇದು ಗೊತ್ತಿದೆ, ಇದರಲ್ಲಿ ಏನಷ್ಟು ಡಿಫಿಕಲ್ಟಿ ಇರೋದಿಲ್ಲ. MCQ ಅಲ್ಲೇ ಆನ್ಸರ್ ಇರುತ್ತೆ, ನೀವು ಜಸ್ಟ್ ಟಿಕ್ ಮಾಡಬೇಕು. ಓಕೆ, ಯಾವುದು ಅಂತ. ದೆನ್ 1 ವರ್ಡ್ ಆನ್ಸರ್ ಅಲ್ಲಿ ನೀವು 1 ವರ್ಡ್ ಅಲ್ಲಿ ಜಸ್ಟ್ ಅಥವಾ 1 ಸೆಂಟೆನ್ಸ್ ಅಲ್ಲಿ ಬರೀಬೇಕಾಗಿರುತ್ತೆ. ದೆನ್ 2 ಮಾರ್ಕ್ಸ್ ಅಂತ ಬಂದಾಗ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ 4 ಪಾಯಿಂಟ್ ಬರೀಬೇಕು. ಆನ್ಸರ್ ಶುಡ್ ಬಿ ಇನ್ ಪಾಯಿಂಟ್ ಫಾರ್ಮೆಟ್ ಅಲ್ಲೇ ಇರ್ಬೇಕಂದ್ರಪ್ಪ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಆನ್ಸರ್ ಶುಡ್ ಬಿ ಇನ್ ಪಾಯಿಂಟ್ ಫಾರ್ಮ್ಯಾಟ್. ಓಕೆ, ನೋ ಪ್ಯಾರಾಗ್ರಾಫ್. ಕ್ಲಿಯರ್? ನೋ ಪ್ಯಾರಾಗ್ರಾಫ್, ಓನ್ಲಿ ಏನು ಪಾಯಿಂಟ್ ಫಾರ್ಮ್ಯಾಟ್. ಕ್ಲಿಯರ್? ನೋ ಪ್ಯಾರಾಗ್ರಾಫ್, ಓನ್ಲಿ ಪಾಯಿಂಟ್ ಫಾರ್ಮ್ಯಾಟ್. ಎಷ್ಟು ಮಾರ್ಕ್ಸ್ ಬರೀತೀರಾ? ಎಲ್ಲ 2 ಮಾರ್ಕ್ ಕ್ವಶನ್ಸ್ಗೆ ಮಿನಿಮಮ್ 4 ಪಾಯಿಂಟ್ ಬರೀರಿ, ಮಿನಿಮಮ್. ಓಕೆ, ಮಿನಿಮಮ್ ಇಷ್ಟು ಬರೀಲೇಬೇಕು ನೀವು. ಮಿನಿಮಮ್ ಬರ್ದಾದ್ಮೇಲೆ ನಿಮ್ಗೆ ಜಾಸ್ತಿ ಗೊತ್ತಿದ್ರೆ ಆಮೇಲೆ, ಸೊ ಬಟ್ ಮಿನಿಮಮ್ ಇಷ್ಟು ಇರಲೇಬೇಕು, ಇಲ್ಲಾಂತಾನೆ ಮಾರ್ಕ್ಸ್ ಕಮ್ಮಿ ಆಗುತ್ತೆ 3 ಮಾರ್ಕ್ಸ್ಗೆ. ಓಕೆ, ನೋಡಿ, 3 ಮಾರ್ಕ್ಸ್ಗೆ 6 ಪಾಯಿಂಟ್ ಬರೀತೀರಾ, 4 ಮಾರ್ಕ್ಸ್ಗೆ 8 ಪಾಯಿಂಟ್ಸ್ ಬರೀತೀರಾ, 5 ಮಾರ್ಕ್ಸ್ಗೆ ಮ್ಯಾಪ್ ಬೇಸ್ಡ್ ಕ್ವಶನ್ ಬರುತ್ತೆ. ಅಲ್ಲಿ ಏನಿರುತ್ತೆ, ಮ್ಯಾಪ್ನ ನೀವೇನು ಮಾಡಬೇಕಪ್ಪ ಅಂದ್ರೆ, ಯಾವ್ದು ಎ ಅಲ್ಲಿ ಯಾವ ಮ್ಯಾಪ್ ಇದೆ ಅದನ್ನ ಮ್ಯಾಪ್ ಅಲ್ಲಿ ಕರೆಕ್ಟಾಗಿ ಗುರುತು ಮಾಡ್ತೀರಾ, ಎ ಅಂತ ಹಾಕ್ತೀರಾ. ಬಿ ಅಲ್ಲಿ ಯಾವ್ದಿದೆ ಅದನ್ನ ಬಿ ಅಲ್ಲಿ ಗುರುತು ಮಾಡ್ತೀರಾ, ಬಿ ಅಂತ ಬರೀತೀರಾ. ಇಷ್ಟೇ ಕಣ್ರಪ್ಪ, ವೆರಿ ಸುಲಭ. ಓಕೆ, ನಾನು ಆನ್ಸರ್ ರೈಟಿಂಗ್ ಸಂಬಂಧ ಸಪ್ರೇಟ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದ್ರೆ ಕಮೆಂಟ್ ಅಲ್ಲಿ ಆನ್ಸರ್ಸ್ ಅಥವಾ ಸೊಲ್ಯೂಷನ್ಸ್ ಅಂತ ಕಮೆಂಟ್ ಅಲ್ಲಿ ಹಾಕ್ತಾ ಹೋಗಿ. ಓಕೆ, ಸೊ ಕ್ಲಿಯರ್ ಇದೆ ಅಲ್ವಾ ನಿಮಗೆ? ಸೊ ಇಷ್ಟ ನೋಡ್ರಪ್ಪ, ಇಷ್ಟ ಕಂಡ್ರಪ್ಪ ಸ್ಟೂಡೆಂಟ್ಸ್. ಓಕೆ, ಸೊ ಇಷ್ಟೇನೆ, ತುಂಬಾ ಸುಲಭ ಇದೆ, ಏನು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನೂ ಇಲ್ಲ. ಸೊ ಕ್ಲಿಯರ್? ಇಷ್ಟನ್ನ ನೀವು ಫಾಲೋ ಮಾಡಿ. ಓಕೆ, ಫಾಲೋ ಮಾಡ್ತಾ ಹೋಗಿ. ನೀವು ಏನಾಗುತ್ತೆ ಹೇಳಿ, ನಿಮಗೆ ತುಂಬಾ ಸುಲಭವಾಗಿ ಏನಾಗುತ್ತೆ ಹೇಳಿ, ನೀವು ಒಳ್ಳೆ ಸ್ಕೋರನ್ನ ಆರಾಮಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ನಲ್ಲಿ. ರೆಡಿ ಇದೀರಲ್ವಾ? ಒನ್ಸ್ ಅಗೇನ್ ಟಾರ್ಗೆಟ್ ಅಕ್ಸೆಪ್ಟೆಡ್ ಅಥವಾ ಚಾಲೆಂಜಸ್ ಅಕ್ಸೆಪ್ಟೆಡ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಹೋಗ್ಲಿ. ಓಕೆ, ಥ್ಯಾಂಕ್ ಯು.